ಇವತ್ತಿನ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಭಾಗವಹಿಸಿರುವ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಉಗ್ರೇಶಣ್ಣನವರೇ, ಮತ್ತೊಬ್ಬ ಹಿರಿಯರಾದಂಥ SR ಗೌಡ್ರೆ, ರಂಗಶಮ್ಮಣ್ಣನವರೇ, ಮಲ್ಲಣ್ಣನವರೇ, ರಂಗೇಗೌಡ್ರೆ, ರಾಮತಣ್ಣನವರೇ, ರೇಣುಕಕ್ಕನವರೇ, ಹಾಗೂ ನಮ್ಮ ಮಾಜಿ ನಗರಸಭೆ ಅಧ್ಯಕ್ಷರಾದಂಥ ಅಂಜಿನಪ್ಪನವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೇ, ಹಾಗೂ ಎಲ್ಲ ಮಾಧ್ಯಮದ ಅಣ್ಣ ತಮ್ಮಂದಿರೇ, ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಖಂಡನೆ ಮಾಡ್ತಿದ್ದಾರೆ. ಅದೇ ರೀತಿ ನಾವು ಸಹ ಇವತ್ತು ಶಿರಾ ತಾಲೂಕಿನಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮುಖೇನ ಅವ್ರನ್ನ ಖಂಡನೆ ಮಾಡಬೇಕು, ಖಂಡಿಸಬೇಕು ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ. ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ತಾಲೂಕು ಘಟಕದ ಅಧ್ಯಕ್ಷನಾಗಿ ಜಮೀರ್ ಅಹಮದ್ ಅವರು ಕಪ್ಪು ಬಣ್ಣದ ಜನಾಂಗೀಯ ಜನಾಂಗೀಯ ನಿಂದನೆಯನ್ನು ಮಾಡಿರೋದನ್ನ ಮೊದಲನೇದಾಗಿ ನಾನು ಖಂಡಿಸ್ತಾ, ಇವತ್ತು ನಮ್ಮ ಇಡೀ ರಾಷ್ಟ್ರವೇ ನಮ್ಮ ಕುಮಾರಣ್ಣನವ್ರನ್ನ ಮೆಚ್ಚಿಕೊಂಡಿದೆ. ಅವರು ಮುಖ್ಯಮಂತ್ರಿ ಆದಾಗ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿನ ಅವರ ಬಣ್ಣದ ಆಧಾರದ ಮೇಲೆ ಗುರುತಿಸಿ ಮಾತಾಡುವಂಥ ನೀಚ ಪ್ರವೃತ್ತಿ ಬುದ್ಧಿಯನ್ನು ಇವತ್ತು ಜಮೀರ್ ಅಹಮದ್ ಅವರು ತೋರಿಸಿದ್ದಾರೆ. ಇದು ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು, ಒಂದು ಜವಾಬ್ದಾರಿಯುತವಾದ ಸಚಿವ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಅವರು ಯಾವ ರೀತಿ ಇವತ್ತಿನ ಯುವಕರಿಗೆ ಮಾದರಿ ದೀಪ ಆಗ್ತಿದ್ದಾರೆ ಅಂದರೆ, ನಮ್ಮನ್ನೆಲ್ಲವ್ರನ್ನೂ ದಾರಿ ತಪ್ಪಿಸ್ಕೊಂಡು ದಿಕ್ಕು ತಪ್ಪಿಸಿ ಇಂಥ ಹೇಳಿಕೆಗಳನ್ನು ನೋಡ್ತಿರೋರು ಮುಂದಿನ ಒಂದು ಯುವ ಪೀಳಿಗೆಗೆ ಅವರು ಅಪಾಯಕಾರಿಯಾದಂಥ ವಸ್ತು ಆಗಿದ್ದಾರೆ ಅವರು. ಹಾಗಾಗಿ ಅಂಥ ಒಬ್ಬ ಧೀಮಂತ ನಾಯಕನನ್ನು ಒಂದು ಬಣ್ಣದ ಹೆಸರಿಂದ ಕರೆದಿರೋದು ಖಂಡನೀಯ. ಇದು ಕೂಡಲೇ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡಲೇ ಶಿಸ್ತು ಕ್ರಮ ತಗೋಬೇಕು. ಯಾಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ನಾನು ಹುಟ್ಟಬೇಕಾದ್ರೆ ಯಾವುದೇ ಒಂದು ಜಾತಿಯಿಂದ ಅರ್ಜಿ ಹಾಕೊಂಡು ಅಥವಾ ಇಲ್ಲಿ ಹುಟ್ಟಬೇಕು ಅಂತ ಹೇಳಿಲ್ಲ, ಸಮಾಜಕ್ಕೆ ಒಂದು ಮಾದರಿಯಾಗಿರ್ತೀನಿ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟದಲ್ಲಿರೋ ಸಹೋದ್ಯೋಗಿ ವಿರುದ್ಧ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನು ಈ ಕೂಡಲೇ ಜರುಗಿಸ್ಬೇಕು. ಅವರು ಒಬ್ಬ ಮಾದರಿ ಮುಖ್ಯಮಂತ್ರಿ ಅನ್ನೋದನ್ನ ತೋರಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇದ್ರ ಜೊತೆಗೆ ಜಮೀರ್ ಅಹಮದ್ಗೆ ಅವ್ರಿಗೆ ಸಂಸ್ಕಾರನೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ವಂಶವನ್ನೇ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ. ಒಂದು ವಂಶ ಅಂದರೆ ಅವ್ರಿಗೇನಾದ್ರೂ ಅರ್ಥನೇ ಇಲ್ಲ. ಅದರಲ್ಲಿ ವಯಸ್ಸಾದ ತಂದೆ ತಾಯಿಗಳು, ಅಜ್ಜಿಗಳು, ಮಕ್ಕಳು, ಹೆಣ್ಮಕ್ಳೆಲ್ಲ ಇರ್ತಾರೆ. ಅವರು ಒಬ್ಬರು ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರೆ ಯಾವ ಅರ್ಥ ಬರ್ತದೆ ಅಂತ ನಾವು ಹಿಂದೂಗಳಾಗಿ ಯೋಚನೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಹಿಂದೂನು ಭಾರತೀಯನೂ ಅದನ್ನು ಖಂಡಿಸ್ಬೇಕು. ಅದೇ ರೀತಿಯಾಗಿಯೂ ಮುಸ್ಲಿಮ್ಸ್ ಜನಾಂಗದಕ್ಕೂ ಅವರು ಅವಮಾನ ಮಾಡಿದ್ದಾರೆ. ಯಾಕೆಂದರೆ ಮುಸ್ಲಿಮ್ಸ್ ಜನಾಂಗದಲ್ಲಿ ಗೌರವಯುತವಾಗಿ ಬಾಳ್ತಾ ಇರೋವಂಥವ್ರು ಸಾವಿರಾರು ಕುಟುಂಬಗಳಿದ್ದಾವೆ. ಅವರೇ ಆದಂಥ ಅನೇಕ ದಾನ ಧರ್ಮಗಳನ್ನ ಅವ್ರ ಅಲ್ಲಾದಲ್ಲಿ ಹೇಳ್ತೈತೆ, ಅನೇಕ ದಾನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತೈತೆ. ಇಂಥ ಒಂದು ಸಮಾಜಕ್ಕೆ ಅವರು ಕಳಂಕರಾಗಿದ್ದಾರೆ. ಖಂಡಿತವಾಗ್ಲೂ ಅವರು ಬೇಕಾಬಿಟ್ಟಿಯಾಗಿ ಮಾಧ್ಯಮದ ಮುಂದೆ ಕ್ಷಮೆಯನ್ನು ಕೇಳಿದ್ದಾರೆ. ಗೌರವಯುತವಾಗಿ ಮಾಧ್ಯಮದವ್ರನ್ನ ಕರೆದು ಗೌರವಯುತವಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ, ಆಗ್ರಹ ಪಡಿಸ್ತೀನಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಏನಾದರೂ ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಮ್ಮ JDS ಸಂಘಟಿತವಾಗಿ ಅವರೆಲ್ಲೇ ಹೋದ್ರೂ ಪ್ರತಿಭಟನೆ ಮಾಡೋ ಮುಖಾಂತರ, ಕಪ್ಪು ಬಟ್ಟೆ ತೋರಿಸೋ ಮುಖಾಂತರ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡಿ ಅವ್ರಿಗೆ ಬಿಸಿ ಮುಟ್ಟಿಸೋಂಥ ಕೆಲಸವನ್ನು ಮಾಡ್ತೀವಿ. ಇದೇ ರೀತಿ ಈ ಕರ್ನಾಟಕದ ಜನತೆ ಎಚ್ಚೆತ್ತುಕೊಳ್ಳಬೇಕು. ಇಂಥ ಒಬ್ಬ ದುರಾಂಕಾರಿ ದುಡ್ಡಿನ ಅಹಮಿಂದ ಮಾತಾಡ್ತಿರೋಂಥ ವ್ಯಕ್ತಿಗೆ ಮುಂದಿನ ದಿವಸಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಮುಖ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ತಿದ್ದೀನಿ. ಈ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೂತನ ಸನ್ವಿಷನ್ ಆಪ್ಟಿಕಲ್ಸ್, ನಿಮ್ಮ ತಪಾಸಣೆ ನಮ್ಮ ಆದ್ಯತೆ, ನಮ್ಮ ಸೇವೆಗಳು. ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ, 1 ವರ್ಷ ಫ್ರೀ ವಾರಂಟಿ. ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ. ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ.